ನಿಮ್ಮ ಮಗುವಿನ ಭವಿಷ್ಯವನ್ನು ಸೊಲ್ಯೂಷನ್ ಓರಿಯೆಂಟೆಡ್ ಚಿಲ್ಡ್ರನ್ ಮ್ಯೂಚುವಲ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡೋ ಮುಖಾಂತರ ನಿಮ್ಮ ಮಗುವಿನ ಭವಿಷ್ಯವನ್ನು ಸೆಕ್ಯೂರ್ ಮಾಡಿ. ಸೊಲ್ಯೂಷನ್ ಓರಿಯೆಂಟೆಡ್ ಮ್ಯೂಚುವಲ್ ಫಂಡ್ಗಳಂದರೆ ಏನು, ಬೇರೆ ಮ್ಯೂಚುವಲ್ ಫಂಡ್ಗಳಿಗೂ ಸೊಲ್ಯೂಷನ್ ಓರಿಯೆಂಟೆಡ್ ಮ್ಯೂಚುವಲ್ ಫಂಡ್ಗಳಿಗೂ ಇರುವಂತಹ ವ್ಯತ್ಯಾಸ ಏನು, ಹಾಗಿದ್ರೆ ಇದರಲ್ಲಿ ಮಾರ್ಕೆಟ್ ರಿಸ್ಕ್ ಇರಲ್ವಾ, ಇದನ್ನೆಲ್ಲ ಡೀಟೇಲ್ ಆಗಿ ನೋಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಸೊಲ್ಯೂಷನ್ ಓರಿಯೆಂಟೆಡ್ ಮ್ಯೂಚುವಲ್ ಫಂಡ್ ಅಂದರೆ ಒಂದು ಸ್ಪೆಸಿಫಿಕ್ ಗೋಲ್ ಸಲುವಾಗಿ ಇವನ್ನ ಡಿಸೈನ್ ಮಾಡಲಾಗಿರುತ್ತೆ. ಎಕ್ಸಾಂಪಲ್ಗೆ ಚಿಲ್ಡ್ರನ್ ಎಜುಕೇಶನ್ ಆಗಿರ್ಬೋದು, ಮ್ಯಾರೇಜ್ ಆಗಿರ್ಬೋದು, ಮತ್ತೆ ರಿಟೈರ್ಮೆಂಟ್ ಆಗಿರ್ಬೋದು. ಈ ರಿಟೈರ್ಮೆಂಟ್ ಬಗ್ಗೆ ಮತ್ತೊಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಭಾರತದಲ್ಲಿ ಮಕ್ಕಳ ಸಲುವಾಗಿ ಮಾಡುವಂತ ದೊಡ್ಡ ಖರ್ಚು ಎಂದರೆ ಮ್ಯಾರೇಜ್ ಮತ್ತು ಹೈಯರ್ ಎಜುಕೇಶನ್. ಇದಂತೂ ಮಧ್ಯಮ ವರ್ಗದವರಿಗೂ ದೊಡ್ಡ ಸವಾಲಾಗಿರುತ್ತೆ. ಇನ್ನು ಬೇರೆ ಮ್ಯೂಚುವಲ್ ಫಂಡ್ ಮತ್ತು ಸೊಲ್ಯೂಷನ್ ಓರಿಯೆಂಟೆಡ್ ಮ್ಯೂಚುವಲ್ ಫಂಡ್ಗಳಿಗಿರೋ ವ್ಯತ್ಯಾಸ ಅಂದ್ರೆ ಸೆಕ್ಷನ್ 80C ಅಪ್ಲೈ ಆಗೋದ್ರಿಂದ ನಿಮಗೆ ಟ್ಯಾಕ್ಸ್ ಬೆನಿಫಿಟ್ ಅನ್ನ ನೀವು ಪಡಿಬಹುದು. ಬೇರೆ ಮ್ಯೂಚುವಲ್ ಫಂಡ್ ನಲ್ಲಿ ಕ್ಯಾಪಿಟಲ್ ಗೇನ್ಗೆ ನಿಮ್ಮ ಸ್ಲ್ಯಾಬ್ಗೆ ಅನುಗುಣವಾಗಿ ಟ್ಯಾಕ್ಸ್ ಅನ್ನ ಪೇ ಮಾಡಬೇಕಾಗಿರುತ್ತೆ. ಬಟ್ ಸೊಲ್ಯೂಷನ್ ಓರಿಯೆಂಟೆಡ್ ಚಿಲ್ಡ್ರನ್ ಫಂಡ್ಗಳಲ್ಲಿ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ. ಹಾಗಿದ್ರೆ ಈ ಫಂಡ್ ನಲ್ಲಿ ಮಾರ್ಕೆಟ್ ರಿಸ್ಕ್ ಇರಲ್ವಾ ಅಂತ ಕೇಳಬಹುದು. ಅದನ್ನ ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿ. ಇದೇ ರೀತಿ ನಿಮಗೆ ಮ್ಯೂಚುವಲ್ ಫಂಡ್ ರಿಲೇಟೆಡ್ ಮತ್ತು ಫೈನಾನ್ಷಿಯಲ್ ರಿಲೇಟೆಡ್ ವಿಡಿಯೋಗಳು ಸಿಗ್ತಾನೆ ಇರುತ್ತೆ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರೋ ಲಿಂಕ್ ಮುಖಾಂತರ ನೀವು ಮ್ಯೂಚುವಲ್ ಫಂಡ್ ನಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮ್ಮ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ನಾನಾಗಿರ್ತೀನಿ, ಅಥವಾ ನೀವು ನಮ್ಮ ವಾಟ್ಸ್ಆಪ್ ನಂಬರ್ಗೂ ಕೂಡ ಕಾಂಟ್ಯಾಕ್ಟ್ ಮಾಡಬಹುದು. ಮತ್ತೆ ಸೊಲ್ಯೂಷನ್ ಓರಿಯೆಂಟೆಡ್ ಮ್ಯೂಚುವಲ್ ಫಂಡ್ಗಳಲ್ಲಿ ಮಾರ್ಕೆಟ್ ರಿಸ್ಕ್ ಇರಲ್ವಾ ಅಂತ ಕೇಳಬಹುದು. ಖಂಡಿತ ಇರುತ್ತೆ. ಬಟ್ ಸೊಲ್ಯೂಷನ್ ಓರಿಯೆಂಟೆಡ್ ಮ್ಯೂಚುವಲ್ ಫಂಡ್ಗಳಲ್ಲಿ ಯಾಕೆ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂದರೆ ಒಂದು ಸ್ಪೆಸಿಫಿಕ್ ಗೋಲ್ಗೋಸ್ಕರ. ನೀವು ತುಂಬ ಸಮಯದವರೆಗೆ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟೆಡ್ ಇದ್ದೀರಾ ಅಂದರೆ ಲಾಂಗ್ ಟರ್ಮಲ್ಲಿ ಒಂದು ಒಳ್ಳೆ ರಿಟರ್ನ್ ಬಂದೇ ಬರುತ್ತೆ. ಮತ್ತು ಸೊಲ್ಯೂಷನ್ ಓರಿಯೆಂಟೆಡ್ ಮ್ಯೂಚುವಲ್ ಫಂಡ್ಗಳು 5 ವರ್ಷ ಲಾಕ್ ಇನ್ ಪೀರಿಯಡ್ ಕೂಡ ಇರುತ್ತೆ. ಲಮ್ಸಮ್ ಮತ್ತು SIP ಮುಖಾಂತರ ಹೂಡಿಕೆ ಮಾಡಲಿಕ್ಕೆ ಅವಕಾಶ ಇರುತ್ತೆ. ನೀವೇನಾದರೂ ಸೊಲ್ಯೂಷನ್ ಓರಿಯೆಂಟೆಡ್ ಮ್ಯೂಚುವಲ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಿದ್ರೆ ಕೆಳಗಡೆ ಕಾಣಿಸ್ತಕ್ಕಂಥ ನಮ್ಮ ನಂಬರ್ಗೆ ವಾಟ್ಸಪ್ ಮುಖಾಂತರ ಚಾಟ್ ಮಾಡಿ. ಮತ್ತು ನೀವೇನಾದರೂ ಒಂದು ಸರ್ತಿ ನನ್ನ ARN ಮುಖಾಂತರ ಅಸೆಟ್ ಪ್ಲಸ್ನಲ್ಲಿ ಲಾಗಿನ್ ಆದರೆ ನನ್ನ ಪರ್ಸನಲ್ ನಂಬರ್ ಕೂಡ ನಿಮ್ಗೆ ಅಲ್ಲಿ ಸಿಗುತ್ತೆ. ಮತ್ತು ಸದ್ಯದ ದಿನಗಳಲ್ಲಿ ಬೆಸ್ಟ್ ಚಿಲ್ಡ್ರನ್ ಮ್ಯೂಚುವಲ್ ಫಂಡ್ಗಳು ಯಾವುವು ಅಂತ ತಿಳಿದುಕೊಳ್ಳಬೇಕಂದ್ರೆ ಕೆಳಗಡೆ ಕಮೆಂಟ್ ಮಾಡಿ, ಮತ್ತೆ ನಾನು ಅದಕ್ಕೋಸ್ಕರ ಮತ್ತೊಂದು ವಿಡಿಯೋನ ಮಾಡ್ತೀನಿ.